ನಿಮ್ಮ ಕೂದಲು ಭಾಳ ಉದುರಾತವ, ಉದ್ದ ಇಲ್ಲ, ದಪ್ಪ ಇಲ್ಲ, ಸಿಲ್ಕಿ ಇಲ್ಲ, ಶೈನಿ ಇಲ್ಲ, ಕಳೆನೇ ಇಲ್ಲ ಅಂತ ಹೇಳಿ ಭಾಳ ಚಿಂತೆ ಮಾಡತ್ತಿದ್ರೆ ಈ ಒಂದು ಹೋಮ್ ರೆಮಿಡಿಯಿಂದ ಆ ಚಿಂತೆ ಶಾಶ್ವತವಾಗಿ ದೂರ ಆಗುತ್ತೆ. ಮತ್ತೆ ನಿಮಗೆ ಕೂದಲು ಉದುರೋ ಸಮಸ್ಯೆ ಇತ್ತು ಅನ್ನೋದೇ ಮರ್ತು ಹೋಗ್ಬಿಡ್ತೀರಿ ನೀವು. ಅಷ್ಟೊಂದು ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತಾ ಈ ಒಂದು ಹೋಮ್ ರೆಮಿಡಿಯಿಂದ. ಕೂದಲು ಉದುರೋದು ನಿಂತು ಹೋಗುತ್ತೆ, ಕೂದಲು ಉದ್ದ ಬರ್ತಾವ, ದಪ್ಪ ಬರ್ತಾವ, ಶೈನಿ ಇರೋದಿಲ್ಲ. ಆ ಕೂದಲು ಸಹಿತ ಶೈನಿ ಆಗ್ತಾವೆ. ನಿಮ್ಮ ಕೂದಲು ಇಷ್ಟು ದಪ್ಪ ಥಿಕ್ನೆಸ್ ಆಗುತ್ತೆ ಅಂತಂದ್ರೆ ಬೌನ್ಸಿ ಆಗುತ್ತೆ. ಇವಾಗ ಕೂದಲು ತೆಳ್ಳಗೆ ಇರ್ತಾವ್ರು ಕೂದಲು ಬೌನ್ಸಿ ಇರೋಂಗಿಲ್ಲ, ದಪ್ಪ ಇರೋಂಗಿಲ್ಲ ಅಂಥವ್ರು ಫಸ್ಟ್ ಯೂಸ್ ಒಳಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ. ಇದು ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತೈತೆ. ಅದು ₹0 ಖರ್ಚೊಳಗೆ ನೀವು ₹1000 ಖರ್ಚನ್ನು ಇಲ್ಲಿ ಉಳಿಸ್ಬೋದು. ಜೊತೆಗೆ ನಿಮ್ಮ ಡ್ರೀಮನ್ನು ಸಹಿತ ಇಲ್ಲಿ ಫುಲ್ ಮಾಡ್ಕೊಳ್ಬಹುದು. ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಸೊ ಇಲ್ಲಿ ನಾನು ಈರುಳ್ಳಿ ತೊಗೊಂಡು ನಿಮ್ಮ ಹತ್ರ ಕೆಂಪದಿರಲಿ ಬೆಳ್ಳಂದು ತೊಗೋಬೇಡ್ರಿ. ಪೂರ ಬೆಳ್ಳಂದು ಬರ್ತಾವೆ ನೋಡಿ, ಆ ಥರ ತೊಗೋಬೇಡ್ರಿ. ವೈಟ್ ಅಂದ ಈ ಥರ ನಾರ್ಮಲ್ ಆಗಿದ್ದರೆ ನಡಿತೈತಿ. ಬಹಳ ಸಣ್ಣನೂ ಸಿಗ್ತಾವೆ ನೋಡ್ರಿ, ಸಾಂಬಾರು ಈರುಳ್ಳಿ ಅಂತ ಹೇಳ್ತಾರೆ. ಅವು ಸಿಕ್ಕರಂತೂ ಇನ್ನೂ ಬೆಟರ್ ಆಗಿರುತ್ತೆ. ಅವು ಸಿಕ್ಕರಂತೂ ತೊಗೊಳ್ರಿ. ನಾ ಇಲ್ಲಿ ಈರುಳ್ಳಿ ತೊಗೊಂಡು ಚಲೋತ್ನಂಗೆ ಕಟ್ ಮಾಡ್ಕೊಂಡೀನಿ. ನಾ ಇಲ್ಲಿ ಒಂದು ಪಾತ್ರೆ ತೊಗೊಳಕತ್ತೀನಿ. ಪಾತ್ರೆಗೆ 1 ಗ್ಲಾಸ್ ನೀರು ಅಥವಾ ಅರ್ಧ ಗ್ಲಾಸ್ ನೀರು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ರಿ. ಆ ಒಂದು ಪಾತ್ರೆಗೆ ಈ ಈರುಳ್ಳಿನ ಹಾಕಾಕತ್ತೀನಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವಿಲ್ಲಿ ದಾಸವಾಳ ಮತ್ತು ದಾಸವಾಳ ಹೂವಿನ ಎಲೆ ತೊಗೊಂಡೀವಿ ರೀ. ಸೊ ನಿಮ್ಮ ಹತ್ರ ಯಾವ ಕಲರಿನ ದಾಸವಾಳ ಹೂವು ಅದ ಅವ್ನು ತೊಗೊಳ್ಬೋದು, ಅದೇ ಇದೆ ಅಂತ ಏನಿಲ್ಲ. ಬಟ್ ಇದು ಕಲರ್ನು ಚೆಂದ ಕಾಣಿಸುತ್ತೆ, ಆಮೇಲೆ ಗಮ್ಮಂತ ಸ್ಮೆಲ್ ಕೂಡ ಬರ್ತೈತಿ. ನೀವು ಈರುಳ್ಳಿ ಹಾಕಿದವ್ರಿಗೆ ಒಬ್ಬರಿಗೆ ಈರುಳ್ಳಿ ಸ್ಮೆಲ್ಲೇ ಇಷ್ಟ ಆಗಂಗಿಲ್ಲ. ಸೊ ತಲೆ ಕೆಡಿಸ್ಕೊಬೇಡ್ರಿ, ಈರುಳ್ಳಿ ಸ್ಮೆಲ್ ಇಷ್ಟ ಆಗದೇ ಇದ್ದವ್ರಿಗೂ ಸಹಿತ ನಾನು ಇಲ್ಲಿ ಲಾಸ್ಟಿಗೆ ಒಂದು ಇಂಗ್ರೀಡಿಯೆಂಟ್ಸ್ ಹೇಳೀನಿ. ಸೊ ನೀವು ಎಂಡ ತನಕ ನೋಡಿದ್ರಪ್ಪ ಅಂತಂದ್ರೆ ಈರುಳ್ಳಿ ಸ್ಮೆಲ್ ಬರೋದೇ ಇಲ್ಲರಿ ನಿಮಗೆ. ಇದನ್ನು ಹಚ್ಕೊಂಡು ನೀವು ಸ್ನಾನನೇ ಮಾಡಬೇಕು ತಲೆ ಮೇಲೆ, ಆಮೇಲೆ ಯಾವ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ, ತಾಸುಗಟ್ಟಲೆಯಿಂದ ಹಚ್ಕೊಂಡು ಕುಂದಿರ್ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲರಿ ನಿಮಗೆ. ಇದನ್ನು ಹಚ್ಕೊಂಡು ನೀವು ಆರಾಮಾಗಿ ಎಲ್ಲ ಫಂಕ್ಷನ್ಗಳನ್ನು ಅಟೆಂಡ್ ಮಾಡ್ಬೋದು. ಯಾವುದೇ ಒಂದು ಹಿಂದೆ ಮುಂದೆ ನೋಡೋ ಅವಶ್ಯಕತೆ ಇಲ್ಲ. ತಲೆ ಸ್ಮೆಲ್ ಬರ್ತೈತಿ ಈರುಳ್ಳಿ ಹಾಕಿ ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಅಂಥ ಒಂದು ಮ್ಯಾಜಿಕ್ ಅದ ರೀ ಇದ್ರೊಳಗೆ. ಈ ಒಂದು ದಾಸವಾಳ ಹೂವು ಏನು ಮಾಡುತ್ತಪ್ಪ ಅಂತಂದರೆ ನಿಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡೋಕೆ, ಆಮೇಲೆ ನಿಮ್ಮ ಕೂದಲನ್ನು ಸಾಫ್ಟ್ ಮಾಡೋಕೆ, ನಿಮ್ಮ ಕೂದಲು ರಫ್ ಇದ್ರೆ ಅದನ್ನು ಸಿಲ್ಕಿ ಶೈನಿ ಮಾಡುವಂಥ ಕೆಲಸ ಮಾಡುತ್ತೆ. ಆಮೇಲೆ ನೀವು ಕಂಡೀಷ್ನರ್ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ಆ ದಾಸವಾಳ ಯೂಸ್ ಮಾಡೋದ್ರಿಂದ. ಸೊ ಅದನ್ನು ಸಹಿತ ನಾನು ಇಲ್ಲಿ ನೀರೊಳಗೆ ಹಾಕ್ಕೊಂಡಿನಿ. ಥರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವಿಲ್ಲಿ ಮೆಂತ್ಯಕಾಳು ತೊಗೊಂಡು, ಮೆಂತ್ಯಕಾಳು ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ರೀ. ನಮ್ಮ ಕೂದಲಕ್ಕೆ, ನಮ್ಮ ಒಂದು ಸ್ಕಿನ್ನಿಗೆ, ನಮ್ಮ ಒಂದು ಹೆಲ್ತಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ಮನುಷ್ಯನ ದೇಹಕ್ಕೆ ಅಂತ ಹೇಳ್ಬೋದು ರೀ. ಖರೇನ ಈ ಒಂದು ಮೆಂತ್ಯಕಾಳು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಜಲ್ದಿನ ದಪ್ಪ ಆಗ್ತಾವೆ, ಉದುರೋದು ನಿಲ್ಲುತ್ತೆ, ಆಮೇಲೆ ನಿಮ್ಮ ಬುಡ ಸ್ಟ್ರಾಂಗ್ ಆಗ್ತಾವೆ ರೀ. ಆಮೇಲೆ ಆ ಈರುಳ್ಳಿ ಒಳಗೆ ಒಂದು ಸಲ್ಫರ್ ಅನ್ನೋ ಪದಾರ್ಥ ಇರೋದ್ರಿಂದ ನಿಮ್ಮ ಕೂದಲು ಎಲ್ಲಿ ವೀಕ್ ಇರ್ತಾವೆ ನೋಡ್ರಿ, ವೀಕ್ ಆಗಿ ಜಲ್ದಿನ ಬಿದ್ದು ಬಿಡ್ತಿರ್ತಾವೆ, ಅದನ್ನು ಸ್ಟ್ರಾಂಗ್ ಮಾಡಿ ನಿಮ್ಮ ಕೂದಲನ್ನು ಗಟ್ಟಿ ಹಿಡಿಯೋಕೆ ಭಾಳ ಕೆಲಸ ಮಾಡುತ್ತೆ ಆ ಒಂದು ಈರುಳ್ಳಿನ. ಅಲ್ಲಿ ಹೇಳಿಲ್ಲರಿ ನಿಮಗೆ, ಸಾರಿ. ಸೊ ಇಲ್ಲಿ ನಾನು ಮೆಂತ್ಯ ಕಾಳನ್ನು ಸಹಿತ ತೊಗೊಂಡು ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಸಹಿತ ಮಾಡ್ಕೊಳ್ಬೋದು, ಅದನ್ನು ಸಹಿತ ಇಲ್ಲಿ ಹಾಕಾತೇನೆ ರೀ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಏಲಕ್ಕಿ ತೊಗೊಂಡೇನಿ ರೀ. ಇದೇನಪ್ಪ ಏಲಕ್ಕಿ ಇಷ್ಟು ಕುಂಡ ತೊಗೊಂಡಾರಂತ ತಲೆ ಕೆಡಿಸ್ಕೊಬೇಡ್ರಿ. ಇದ್ರೊಳಗೆ 1ರಿಂದ 2 ಅಷ್ಟೇ ಯೂಸ್ ಮಾಡ್ತೇನೆ, ನಾನು ತೋರಿಸೋ ಸಲುವಾಗಿ ಇಲ್ಲಿ ತೊಗೊಂಡೇನಿ. ಸೊ ಏಲಕ್ಕಿ ಹಾಕಿದ್ರೆ ಕೂದಲು ಬರುತ್ತಾ, ಕೂದಲು ಉದುರೋದು ನಿಲ್ಲುತ್ತಾ, ದಪ್ಪ ಬರ್ತಾವ ಅಂತ ಯೋಚನೆ ಮಾಡತ್ತೀರಿ. ಹೌದ್ರಿ, ಮೊದಲು ಯೂಸ್ ಮಾಡಿ ನೋಡಿರಿ ಈ ಒಂದು ಹೋಮ್ ರೆಮಿಡಿನ. ನಿಮಗೆ ಅದ್ರದ್ದು ಒಂದು ರಿಸಲ್ಟ್ ಬರಲಿಲ್ಲ ಅಂದ್ರೆ ಬಂದು ಹೇಳ್ರಿ. ನಾ ಏನೇನೆಲ್ಲ ಹಾಕೀನಿ, ಯಾವ್ಯಾವ ಥರ ಮಾಡೀನಿ, ನೀವು ಅದೇ ಥರ ಪರ್ಫೆಕ್ಟಾಗಿ ಮಾಡಿಬಿಟ್ರಪ್ಪ ಅಂತಂದ್ರೆ 1ರಿಂದ 2 ಯೂಸ್ ಒಳಗೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ. ಸೊ ಇದಕ್ಕೆ ನಾನು ಗ್ಯಾರಂಟಿ. ಯಾಕಂದ್ರೆ ನನ್ನ ಕೂದಲನ್ನು ಭಾಳ ಉದ್ರಾಕತ್ತಿದ್ದು ರೀ. ಆಮೇಲೆ ನಡು ನಾ ಪಫ್ ಜಾಸ್ತಿ ಹಾಕೋತೀನಿ, ಆ ಕಡೆ ಈ ಕಡೆ ಕೂದಲು ಹೋಗ್ಬಿಟ್ಟಿದ್ರು ನನಗೆ. ಸೊ ನನ್ನ ಕೂದಲು ಇಷ್ಟು ಜಲ್ದಿನ ಬೇಬಿ ಕೂದಲು ಬರಾಕತ್ತಾವ ಅಂದ್ರೆ ಬೇಬಿ ಹೇರ್ಸ್ ರೀ. ನಿಜವಾಗ್ಲೂ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಆ ಖುಷಿನ ಹೋಮ್ ರೆಮಿಡಿ ನಿಮ್ಮ ಜೊತೆ ಹಂಚ್ಕೊಳತ್ತೇನೆ ರೀ. ನಾ ಇಲ್ಲಿ ಅದನ್ನು ಒಂದು ಹಾಕೊಂಡೇನಿ ರೀ. ನಾನು ಹಾಕ್ಕೊಂಡು ಚಲೋತ್ನಂಗೆ ಇದನ್ನೇನು ಮಾಡ್ತೀರಿ ಅಂತಂದ್ರೆ ಗ್ಯಾಸ್ ಮೇಲೆ ಇಟ್ಕೊಂಡು ಚಲೋತ್ನಂಗೆ ಕುದಿಸ್ಕೊಳ್ರಿ. ಇದನ್ನು ಯೂಸ್ ಮಾಡೋಕ್ಕೆ ಚಾಲೂ ಮಾಡಿದ್ರಪ್ಪ ಅಂತಂದ್ರೆ ನೀವು ಮಾರ್ಕೆಟಿಂದ ಹೋಗಿ ಸಿರಮ್ ತರೋದು, ಆಮೇಲೆ ನಮ್ಮ ಕೂದಲು ಭಾಳ ಉದುರಾತಾವ ಅಂತೇಳಿ ಶಾಂಪೂ ಚೇಂಜ್ ಮಾಡಿದ್ನಿ, ಆಮೇಲೆ ಆಯಿಲ್ ಬೇರೆ ಆಯಿಲ್ ತೊಗೊಂಡು ಬನ್ನಿ, ಇಂಥವೆಲ್ಲ ಬಿಟ್ಟು ಬಿಡ್ತೀರಿ ನೀವು. ಜಸ್ಟ್ ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡಿರಿ. ಬರೀ ಈ ನೀರು ಸಾಕ್ರಿ ನಿಮಗೆ. ನಿಮ್ಮ ಕೂದಲು ಏನೇ ಒಂದು ಸಮಸ್ಯೆಯಿಂದ ಬಳಲ್ತಾ ಇರಲಿ, ನಿಮ್ಮ ಒಂದು ಹೇರ್ ಬಿಡೋದು ಸ್ವಚ್ಛ ಆಗುತ್ತೆ. ಆಮೇಲೆ ನಿಮ್ಮ ಹೇರ್ ಇಷ್ಟು ಥಿಕ್ನೆಸ್ ಆಗ್ತೈತಿ, ಉದ್ದ ಬರ್ತೈತಿ, ಸಿಲ್ಕಿ ಶೈನಿ ಆಗ್ತಾವೆ, ನಿಮ್ಮ ಕೂದಲು ಇಷ್ಟೊಂದು ಕಳೆ ಆಗ್ತಾವೆ. ಯಾರಾದರೂ ಫಸ್ಟ್ ನೋಡಿರ್ತಾರಲ್ಲ, ಇನ್ನೂ ಸರಿ ನೋಡಿದಾಗ ಏನು ಹಚ್ಕೊಳತ್ತಾಳೆ ಈಕೆ, ಅಥವಾ ಪಾರ್ಲರಿಗೆ ಹೋಗಿ ಕೆರೆಟಿನ್ ಟ್ರೀಟ್ಮೆಂಟ್ ಅದು ತೊಗೊಳಕತ್ತಾಳೆ ಏನಂತಾನೆ ಅನ್ಕೋತಾಳ್ರಿ. ಅಷ್ಟೊಂದು ನಿಮ್ಮ ಕೂದಲು ಜಲ್ದಿನ ಬರ್ತಾವೆ, ಬೇಬಿ ಹೇರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಆಮೇಲೆ ನಿಮ್ಮ ಕೂದಲು ಇಷ್ಟೊಂದು ರಫ್ ಇರ್ತಾವಲ್ಲ, ಅದೆಷ್ಟು ಸ್ಮೂತ್ ಆಗ್ತಾವೆ, ಸ್ಟ್ರೇಟನ್ ಆಗ್ತಾವೆ ರೀ. ಅಷ್ಟೊಂದು ಒಳ್ಳೆಯ ಒಂದು ರೆಮಿಡಿ ಅಂತ ಹೇಳ್ಬೋದು. ಇದನ್ನು ಕುದಿಸ್ಕೊಂಡು ಚಲೋತ್ನಂಗೆ ಅದನ್ನು ಸೋಸ್ಕೊಂಡೇನು ರೀ. ನೀವು 1 ಗ್ಲಾಸ್ ನೀರು ಹಾಕೊಂಡ್ರೆ ಅದು ಅರ್ಧ ಗ್ಲಾಸ್ ನೀರು ಆಗೋಷ್ಟು ಕುದಿಸ್ಬೇಕು ನೋಡ್ರಿ. ಕಲರ್ ನೋಡ್ರಿ ಎಷ್ಟು ಸಖತ್ತು ಬಂದೈತಿ, ವಾವ್ ಅನ್ಬೋದು. ಆಮೇಲೆ ಸ್ಮೆಲ್ ಕೂಡ ಇಷ್ಟು ಗಮ್ಮನ ಆಗ್ತೈತಿ. ಈರುಳ್ಳಿ ಹಾಕೇವಂತ ಅನಿಸೋದೇ ಇಲ್ಲ ನಿಮಗೆ. ಈ ಇದ್ರೊಳಗೆ ನಾ ಏನು ಹಾಕಿನಪ್ಪ ಅಂದ್ರೆ ಬಾದಾಮ್ ಆಯಿಲನ್ನು ಯೂಸ್ ಮಾಡೇನಿ ರೀ 1 ಸ್ಪೂನ್. ನೀವು ಬೇಕಂದ್ರೆ ಕೊಕೊನಟ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೋದು, ಅಥವಾ
ಕ್ಯಾಸ್ಟರ್ ಆಯಿಲ್ ಸಹಿತ ಯೂಸ್ ಮಾಡ್ಬೋದು ರೀ. ಒಂದು ವೇಳೆ ನಿಮ್ಮ ಕೂದಲು ಭಾಳ ರಫ್ ಅದಾವ, ಏನು ಹಚ್ಕೊಂಡ್ರು ಜಲ್ದಿ ನಮ್ಮ ಕೂದಲು ಸ್ಮೂತ್ ಆಗೋದೇ ಇಲ್ಲ ಅನ್ನೋರಿಗೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದ್ರೆ ಆಲೋವೆರಾ ಜೆಲ್ಲನ್ನು ಸಹಿತ ನೀವು ಇದ್ರೊಳಗೆ ಹಾಕ್ಕೊಳ್ಬಹುದು ರೀ. ಅದರಿಂದ ನಿಮ್ಮ ಕೂದಲು ಹುಲ್ಲು ಬೆಳೆದಂಗೆ ಬೆಳೆಯುತ್ತೆ, ಜೊತೆಗೆ ನಿಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ, ಆಮೇಲೆ ಮ್ಯಾನೇಜಬಲ್ ಆಗುತ್ತೆ. ಇಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಅದ ರೀ. ಖರೇನೆ ಇದನ್ನೇನು ಮಾಡ್ತೀರಿ ಅಂದ್ರೆ ಒಂದು ಸ್ಪ್ರೇ ಬಾಟಲ್ ಹಾಕ್ಕೊಂಡು ಇದನ್ನು ನೀವು ಸ್ಪ್ರೇ ಮಾಡ್ಕೊಳ್ಬೇಕಾಗುತ್ತೆ ರೀ. ನೀವು ದಿನದೊಳಗೆ ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತೆ ಅವಾಗ ಸ್ಪ್ರೇ ಮಾಡ್ಕೊಳ್ರಿ. ಆಮೇಲೆ ಇದನ್ನು ಹಚ್ಕೊಂಡು ನೀವು ಶಾಂಪೂನೇ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವಾಗ ತಲೆ ತೊಳ್ಕೊಬೇಕಂತ ಅನಿಸುತ್ತಲ್ಲ ಅವಾಗ ನೀವು ತೊಳ್ಕೊಳ್ಬಹುದು. ಆಮೇಲೆ ನಿಮ್ಗೆ ಈರುಳ್ಳಿ ಸ್ಮೆಲ್ ಇನ್ನೂ ಬರಾಕತ್ತೈತಪ್ಪ ಒಂದೇಳೆ ಅಂತಂದು ಕೊಬ್ಬರಿ ಎಣ್ಣೆ ಹಾಕಿದ್ರಾಗ ಸ್ವಲ್ಪ ಈರುಳ್ಳಿ ಸ್ಮೆಲ್ ಬರುತ್ತೆ ರೀ. ನೀವು ಬಾದಾಮ್ ಆಯಿಲ್ ಯೂಸ್ ಮಾಡಿದರೆ ಸ್ವಲ್ಪ ಈರುಳ್ಳಿ ಸ್ಮೆಲ್ ಭಾಳ ಅಂದರೆ ಭಾಳ ಕಡಿಮೆ ಆಗುತ್ತೆ. ಒಂದು ವೇಳೆ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡತ್ತೇನಂತಂದ್ರೆ ನೀವು ಅದಕ್ಕೆ ಒಂದು ಅರ್ಧ ಲಿಂಬೆಹಣ್ಣು ರಸನ ಹಾಕ್ಕೊಳ್ಬೋದು. ನೀವು ಈರುಳ್ಳಿ ಹಾಕೇನಂತ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಸಖತ್ತಾಗಿರುತ್ತೆ. ಇದನ್ನು ನೀವು ಫ್ರಿಜ್ ಒಳಗಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಸ್ಪ್ರೇ ಮಾಡ್ಕೊಂಡ್ರೆ ಸಾಕ್ರಿ 2 ನಿಮಿಷ. ಥ್ಯಾಂಕ್ ಯು.